ನಮಸ್ಕಾರ ಸ್ನೇಹಿತರೆ, ನಿಮ್ಮ ಚಾನಲ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಪೂರ್ತಿ ನೋಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಸುತ್ತಮುತ್ತ ಇರುವವರಿಗೆಲ್ಲ ನಮ್ಮ ಬಗ್ಗೆ ಸ್ಪಷ್ಟನೆ ಕೊಡುತ್ತಾ ತಿರುಗಾಡಬೇಕಾಗಿಲ್ಲ. ಯಾರಿಗೆ ನಮ್ಮ ಬಗ್ಗೆ ನಂಬಿಕೆ ಇದೆಯೋ ಅವರಿಗೆ ಇದರ ಅಗತ್ಯವಿಲ್ಲ. ನಂಬಿಕೆ ಇಲ್ಲದವರಿಗೆ ಹೇಳುತ್ತಾ ಇರುವುದು ಸಮಯ ವ್ಯರ್ಥ. ಆಕಾರವಿಲ್ಲದ ಕಲ್ಲನ್ನು ಕೆತ್ತಿ ಕೆತ್ತಿ ಸುಂದರವಾದ ವಿಗ್ರಹ ಮಾಡಬಹುದು, ಆದರೆ ಅಹಂಕಾರ ತುಂಬಿದ ಮನುಷ್ಯರನ್ನು ಯಾವ ರೀತಿಯಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ವ್ಯರ್ಥವಾದ ಚರ್ಚೆಯನ್ನು ಮತ್ತು ವಾದವನ್ನು ಮಾಡುತ್ತಾ ಸಮಯವನ್ನು ಕಳೆಯುವಷ್ಟು ದೀರ್ಘ ಆಯಸ್ಸು ಯಾರಿಗೂ ಇಲ್ಲ. ಕಳೆಯುವ ಒಂದೊಂದು ಕ್ಷಣವೂ ನಮ್ಮನ್ನು ಕೊನೆಯ ಕ್ಷಣಕ್ಕೆ ಹತ್ತಿರವಾಗಿಸುತ್ತಾ ಹೋಗುತ್ತದೆ. ಶಬ್ದ ಮಾಡುವ ಗೆಜ್ಜೆಯನ್ನು ನಾವು ಕಾಲುಗಳಿಗೆ ಹಾಕಿಕೊಳ್ಳುತ್ತೇವೆ. ಮೌನವಾಗಿರುವ ಕುಂಕುಮವನ್ನು ಹಣೆಯಲ್ಲಿ ಧರಿಸುತ್ತೇವೆ. ಮೌನವೇ ಈ ಪ್ರಪಂಚದಲ್ಲಿರುವ ಅತಿ ಸುಂದರ ಕಾವ್ಯ. ಚಾಡಿ ಮಾತುಗಳನ್ನು ನಂಬಿ ಯಾರನ್ನೂ ಅಳೆಯಬಾರದು, ಸಂಬಂಧವನ್ನು ಕಳೆದುಕೊಳ್ಳಬಾರದು. ಪ್ರತ್ಯಕ್ಷವಾಗಿ ನೋಡುವ ಹಲವು ಸಂದರ್ಭದಲ್ಲಿಯೂ ಕೂಡ ಭ್ರಮೆಯ ಸುಳಿಯಲ್ಲಿ ಸಿಲುಕಿ ತಪ್ಪು ತೀರ್ಮಾನ ಕೈಗೊಳ್ಳುವ ಸಂದರ್ಭವಿರುತ್ತದೆ. ನಮ್ಮನ್ನು ನಾವು ಗೌರವಿಸಿಕೊಳ್ಳುವುದೆಂದರೆ ಯಾವುದು ನಮ್ಮನ್ನು ಬೆಳೆಯಲು ಬಿಡುವುದಿಲ್ಲವೋ, ಯಾವುದು ನಮ್ಮನ್ನು ಸದಾಕಾಲ ತುಳಿಯಲು ಹವಣಿಸುತ್ತದೋ, ಯಾವುದು ನಮ್ಮ ಮೇಲೆ ಕೆಸರೆರಚಲು ಹೊಂಚು ಹಾಕುತ್ತದೋ ಅದರಿಂದ ದೂರ ಇರುವುದು. ಮತಿಹೀನ ಬದುಕು ಎನ್ನುವುದು ಮನುಜಕುಲಕ್ಕೆ ತಗುಲಿದ ಒಂದು ಶಾಪ. ಇದರಿಂದಲೇ ಹಲವು ಪ್ರಮಾದಗಳು ಘಟಿಸುತ್ತವೆ. ಅದರಲ್ಲೂ ಉದ್ದೇಶಪೂರ್ವಕ ಮತಿಹೀನರಂತೆ ನಡೆಸುವವರಿಂದ ಅತಿ ಹೆಚ್ಚಿನ ಪ್ರಮಾಣದ ಅಕ್ರಮಗಳು ಘಟಿಸುತ್ತವೆ. ಪ್ರತಿ ಮನುಷ್ಯರು ತಮ್ಮ ಕುಟುಂಬಕ್ಕೆ ತೋರಿಸುವ ರೂಪ, ಆಪ್ತೇಷ್ಟರಿಗೆ ಮತ್ತು ಮಿತ್ರರಿಗೆ ತೋರುವ ರೂಪ ಮತ್ತು ಪ್ರಪಂಚಕ್ಕೆ ತೋರಿಸುವ ರೂಪ ಎಂದು 3 ರೂಪಗಳನ್ನು ಹೊಂದಿರುತ್ತಾರೆ. ಬಹುತೇಕ ಸಂದರ್ಭಗಳಲ್ಲಿ ಇದು ಬೇರೆ ಬೇರೆ ರೂಪಗಳೇ ಆಗಿರುತ್ತವೆ ಎಂಬುದು ಸತ್ಯ. ಜೊತೆಯಲ್ಲಿ ಇಲ್ಲದವರ ಮೇಲೆ ಇರುವ ಪ್ರೀತಿ ಕಾಳಜಿಗಳು ಜೊತೆಯಲ್ಲಿ ಹೆಜ್ಜೆ ಹಾಕುವವರ ಮೇಲೆ ಇಲ್ಲದಿರುವುದೇ ವಿಪರ್ಯಾಸ. ಜೊತೆಯಲ್ಲಿ ಇರುವವರ ಮೇಲೆ ಗೌರವವಿಟ್ಟು ಕಾಳಜಿಯಿಂದ ನೋಡಿಕೊಳ್ಳಬೇಕು. ಇದಾಗಿತ್ತು ಇಂದಿನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಸಾಕಷ್ಟು ಜನರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರ.